ಹನುಮಾನ್ ಜನ್ಮೋತ್ಸವದ ಅಂಗವಾಗಿ ಏಪ್ರಿಲ್ 2ರಂದು ಶ್ರೀ ಕೇಸರಿ ನಂದನ್ ಯುವ ಬ್ರಿಗೇಡ್ ವತಿಯಿಂದ ನಗರದ ಆಳಂದ್ ಚೆಕ್ ಪೋಸ್ಟ್ ಹತ್ತಿರದ ರಾಮ್ ತೀರ್ಥ ಮಂದಿರದಿಂದ ಜಗತ್ವೃತ್ತದವರೆಗೂ 14 ಅಡಿ ಭವ್ಯ ಹನುಮಾನ್ ಮೂರ್ತಿಯ ಶೋಭಾಯಾತ್ರೆ ಆಯೋಜನೆ ಮಾಡಲಾಗಿದೆ ಎಂದು ಶ್ರೀ ಅಪ್ಪಾರಾವ್ ದೇವಿ ಮುತ್ಯ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹನುಮಾನ್ ಜಯಂತ್ಯೋತ್ಸವ ಅಂಗವಾಗಿ ಏಪ್ರಿಲ್ 2ರಂದು ಶ್ರೀ ಕೇಸರಿ ನಂದನ ಯುವ ಬ್ರಿಗೇಡ್ ವತಿಯಿಂದ ನಗತಸ ಆಳಂದ್ ಚೆಕ್ ಪೋಸ್ಟ್ ಹತ್ತಿರದ ರಾಮ್ ತೀರ್ಥ ಮಂದಿರದಿಂದ ಜಗತ್ವೃತ್ತದವರೆಗೂ 14 ಅಡಿ ಭವ್ಯ ಹನುಮಾನ್ ಮೂರ್ತಿಯನ್ನ ಶೋಭಾಯಾತ್ರೆ ಮಠಾಧೀಶ ಸಾನ್ನಿಧ್ಯ ಆರಂಭವಾಗಲಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಆನಂದ್ ಚೌಹಾಣ್, ಶ್ವೇತಾ ಸಿಂಗ್ ರಾಠೋಡ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶ್ರೀ ಕೇಸರಿ ನಂದನ್ ಯುವ ಬ್ರಿಗೇಡ್ ಕಲಬುರಗಿ ವತಿಯಿಂದ ಈ ಕಾರ್ಯಕ್ರಮದ ಸಂಸ್ಥಾಪಕರಾದಂಥ ನಮ್ಮ ಆನಂದ್ ಚೌಹಾಣ್ ಅವರ ಮುಖಾಂತರ ದಿನಾಂಕ 2/4/2026 ವಾರ ಗುರುವಾರದಂದು ಬೆಳಗ್ಗೆ 6 ಗಂಟೆಗೆ ರಾಮತೀರ್ಥ ಮಂದಿರದಲ್ಲಿ ಹೋಮ ಹವನವನ್ನು ಮಾಡಿ ನಂತರ 10:30 ಗಂಟೆಗೆ ಅಲ್ಲಿಂದ ಪ್ರಾರಂಭವಾದ ಹನುಮಾನ ಮೂರ್ತಿಯ ಒಂದು ಮೆರವಣಿಗೆ ಪ್ರತಿ ವರ್ಷದ ಪದ್ಧತಿಯಂತೆ ಆಳಂದ್ ಚೆಕ್ ಪೋಸ್ಟ್ ಆಗಲಿ, ಖಾದ್ರಿ ಚೌಕ್ ಆಗಲಿ, ಇರ್ತಕ್ಕಂಥ ನಮ್ಮ ಪ್ರಕಾಶ್ ಟಾಕೀಸ್ ಆಗಲಿ, ಇರ್ತಕ್ಕಂಥ ನಮ್ಮ ಚೌಕ್ ಸೂಪರ್ ಮಾರ್ಕೆಟ್ ಆಗಲಿ, ಜಗತ್ತಾಗಲಿ ಇಲ್ಲಿವರೆಗೆ ಮೆರವಣಿಗೆಯನ್ನು ಮುಖಾಂತರ ಹನುಮಾನ ಜಯಂತಿಯ ಒಂದು ಶೋಭಾಯಾತ್ರೆಯನ್ನು ನಡೆಸಿಕೊಂಡು ಬರುವುದರ ಜೊತೆಗೆ 6 ಗಂಟೆಗೆ ಈ ಕಾರ್ಯಕ್ರಮ ಮಹಾಮಂಗಲಗೊಳ್ಳುತ್ತದೆ. ಇಂಥ ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನು ನಾವು ಗೌರವ ಅಧ್ಯಕ್ಷರಾದರೂ ಕೂಡ ನಮ್ಮ ಆನಂದ್ ಚೌಹಾಣರು ಅಧ್ಯಕ್ಷರಿರುತ್ತಾರೆ. ಅದೇ ರೀತಿ ಶ್ರೀ ಗಂಗಾಧರ್ ವಿಶ್ವಕರ್ಮ ರಾಷ್ಟ್ರೀಯ ಬಜರಂಗ ದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ. ಶ್ರೀ ಶಶಿಕಾಂತ ದೀಕ್ಷಿತ್ ಅವರು ಕೂಡ ಹಿಂದೂ ಸಮಾಜದ ಸೇವಕರು. ಶ್ರೀ ಮಲ್ಲಿಕಾರ್ಜುನ್ ಮೂರಟಗಿ ರಾಷ್ಟ್ರೀಯ ಬಜರಂಗ ದಳದ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು. ಅದೇ ರೀತಿ ಶ್ರೀ ಶ್ವೇತಾ ಸಿಂಗ್ ರಾಠೋಡ್ ವಕೀಲರು ಕಲಬುರಗಿ, ಶ್ರೀ ವಿಕ್ಕಿ ಕದಂ ಸದಸ್ಯರಿರುತ್ತಾರೆ. ಶ್ರೀ ನಾಗರಾಜ್ ಪಾಟೀಲ್ ಇದರಲ್ಲದೆ ಅನೇಕರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥವರಲ್ಲದೆ ಕೂಡ ಈ ಕಲಬುರಗಿ ಮಹಾನಗರದಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಅನೇಕ ಗ್ರಾಮ ಹಳ್ಳಿಗಳಿಂದ ಕೂಡ ತಮ್ಮ ಭಕ್ತಿಯ ಭಾವಪೂರ್ವಕವಾಗಿ ಈ ಆಂಜನೇಯ ಹನುಮಂತನ ಜಯಂತಿಯನ್ನು ಆಚರಿಸಿಕೊಂಡು ಬರುವುದರ ಜೊತೆಗೆ ಆಂಜನೇಯ ಒಂದು ಆಶೀರ್ವಾದ ಪಡೆದವರಾಗಿದ್ದಾರೆ. ಅಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ಈ ಪತ್ರಿಕಾಗೋಷ್ಠಿ ನಾವು ಮಾಡಿದರನ್ನು ಕೂಡ ಪತ್ರಿಕಾ ವರದಿಗಾರ ತಾವೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ನಾಡಿನ ತುಂಬೆಲ್ಲ ಆಂಜನೇಯ ಬಗ್ಗೆ ಬಹಳಷ್ಟು ಶ್ರೇಷ್ಠ. ಯಾಕಂತಂದರೆ ಈ ಒಂದು ಆಂಜನೇಯ ಸ್ವಾಮಿ ಅಥವಾ ಆಂಜನೇಯ ಹನುಮಾನ ಅಂತ ಅನೇಕ ಹೆಸರುಗಳನ್ನು ಕರೆದರೂ ಕೂಡ ಈತನು ಕರ್ನಾಟಕದಲ್ಲಿ ಕಿಷ್ಕಿಂಧೆ ಒಳಗೆ ಜನ್ಮ ತಾಳಿದಂಥ ಒಂದು ವಿಶೇಷ ನಮ್ಮ ಭಾಗ. ಇಂಥ ಒಂದು ಹನುಮಂತನು ಅನೇಕ ಜೀವನದೊಳಗೆ ಬರ್ತಕ್ಕಂಥ ಅನಿಷ್ಟಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಯಾರಿಗದಪ್ಪ ಅಂತಂದ್ರೆ ಬಜರಂಗ ದಳ ಇರ್ತಕ್ಕಂಥ ಅಥವಾ ಆಂಜನೇಯ ಸ್ವಾಮಿ ಅಥವಾ ಹನುಮಂತ ಅಂತಕ್ಕಂಥ ರೀತಿಯೊಳಗೆ ಆ ದೇವತೆಗಿದೆ. ಅಂಥ ಕಾರ್ಯಕ್ರಮವನ್ನು ಹೆಚ್ಚಿಗೆ ಒಂದು ಸಮಯವನ್ನು ತೆಗೆದುಕೊಳ್ಳಲಾರದೆ ಎಲ್ಲ ಸದಸ್ಯರು, ಕಾರ್ಯದರ್ಶಿಗಳು, ಪ್ರಧಾನ ಅಧ್ಯಕ್ಷರು ಎಲ್ಲರ ಮೊದಲು ಮಾಡಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮದ ಯಶಸ್ವಿ ಜೊತೆಗೆ ಭಾಳಷ್ಟು ಆನಂದದಿಂದ ಆಚರಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಲೇ ಇಡೀ ಸಮಾಜದ ಸರ್ವ ಸಮಾಜದವ್ರನ್ನೂ ಕೂಡ ಇದರೊಳಗೆ ಕೂಡಿ ಯಶಸ್ವಿ ಮಾಡಬೇಕಂತೇಳಿ ನನ್ನ ಮಾತಿಗೆ